ಗುಣರಾಶಿ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೊ 26ನೇ ಶ್ಲೋಕ ಪ್ರಮೇಯ ನವಮಾಲಿಕದ್ದು ಬಯಲಾರೆ. ವಿವಿಧ ಶುಭಕೃತಿ ಕೇವಲಂ ಯಸ್ತು ಕುರ್ವನ್ ನಿರ್ಲೇಪೋ ದಗ್ಧ ಕರ್ಮ प्रतिकृतिकरणै लोकशिक्षां च कर्तुं देवैर्वष्टामृतार्चः प्रवचनचतुरो मे प्रवक्तृत्वदः स्यात्. 26ನೇ ಶ್ಲೋಕ. ಮಧ್ವಾಚಾರ್ಯರು ಪದ್ಮತೀರ್ಥನು ಕದ್ದೊಯ್ದ ಪುಸ್ತಕಗಳನ್ನು ಜಯಸಿಂಹ ಭೂಪತಿ ಮೂಲಕ ಮರಳಿ ಪಡೆದರು. ಕವಿವರರಾದ ತ್ರಿವಿಕ್ರಮ ಪಂಡಿತರಿಂದ ಸ್ತುತರಾದರು. ತಾನು ಕರ್ಮದಿಲೇಪವನ್ನು ತೊಡೆದುಕೊಂಡವರು, ಕರ್ಮ ಬಂಧನದಿಂದ ಬಿಡುಗಡೆಗೊಂಡವರು. ಆದರೂ ಕೇವಲ ಭಗವಂತನ ಪ್ರೀತಿಯ ಕಾರಣಕ್ಕಾಗಿ ಮತ್ತು ಲೋಕ ಶಿಕ್ಷಣಕ್ಕಾಗಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಜಪಾನುಷ್ಠಾನ, ಪ್ರವಚನ ಮುಂತಾದ ಬಗೆ ಬಗೆಯ ಸತ್ಕರ್ಮಗಳನ್ನು ಮಾಡುತ್ತಾ ವಿಷ್ಣು ಮಂಗಲದಲ್ಲಿ ಕೆಲ ಕಾಲಗಳನ್ನು ಕಳೆದರು. ತಾನು ಪೂಜಿಸುವ ಸಾಲಗ್ರಾಮ ಶಿಲೆಗಳಲ್ಲಿ ದೇವತೆಗಳು ಸುರಿದ ಅಮೃತ ಬಿಂದುವನ್ನು ತೋರಿಸಿ ಶಿಷ್ಯರನ್ನು ಬೆರಗುಗೊಳಿಸಿದರು. ಅದ್ಭುತವಾದ ಪ್ರವಚನ ಸೊಬಗಿನಿಂದ ಭಕ್ತರ ಬಗೆಯನ್ನು ನಡೆಸಿದರು. ಇಂಥ ಮಧ್ವಮುನಿ ನಮಗೆ ಪ್ರವಚನ ಶಕ್ತಿಯನ್ನು ನೀಡಿದರು. ಲಬ್ಧಗ್ರಂಥಃ ಸ್ತುತೋಲಂ ಲಿಕುಚ ಕವಿವರೇಣೇಹ ನಿನ್ಯೇ ದಿನಾನಿ ಶ್ರೀಭರ್ತೃಪ್ರೀತಿವೃದ್ಧ್ಯೈ ವಿವಿಧ ಶುಭಕೃತಿ ಕೇವಲಂ ಯಸ್ತು ಕುರ್ವನ್ ನಿರ್ಲೇಪೋ ದಗ್ಧಕರ್ಮ ಮಾತಿಕೃತಿಕರಣೈರ್ಲೋಕಶಿಕ್ಷಾಂ ಚ ಕರ್ತುಂ ದೇವೈರ್ಭ್ರಷ್ಟಾಮೃತಾರ್ಚಃ ಪ್ರವಚನಚತುರೋ ಮೇ ಪ್ರವಕ್ತೃತ್ವದಸ್ಯಾತ್. ಲಬ್ಧಗ್ರಂಥಃ. ಸೊ ಲಬ್ಧಗ್ರಂಥಃ ಪದ್ಮತೀರ್ಥ ಅವನು ಕದ್ದುಕೊಂಡು ಹೋದ ಪುಸ್ತಕಗಳು ಜಯಸಿಂಹ ಭೂಪತಿಯ ಮೂಲಕ ವಾಪಸ್ಸು ಸಿಕ್ಕಿತು. ಲಬ್ಧ ಗ್ರಂಥಗಳು ವಾಪಸ್ಸು ಲಬ್ಧ ಆಗಿವೆ. ಸ್ತುತೋಲಂ. ಸ್ತುತ ಅಂತೇಳಿದರೆ ಚೆನ್ನಾಗಿ ಯಾರಿಗಾದರೂ ಖುಷಿ ಮಾಡುವಂಥದ್ದು, ಸ್ತುತಿ ಮಾಡುವಂಥದ್ದು. ಸೊ ಇಲ್ಲಿ ಯಾರ ಸ್ತುತಿ ಮಾಡಿದರು? ಮಧ್ವಾಚಾರ್ಯರ ಸ್ತುತಿ ಮಾಡಿದರು. ಅಲಂ ಚೆನ್ನಾಗಿ. ಸ್ತುತ ಅಲಂ ಯಾರಿಂದ? ಲಿಕುಚ ಕವಿವರೇಣ. ಲಿಕುಚ ಕವಿ ಯಾರು? ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು. ಸೊ ಲಿಕುಚ ಕವಿ ವರೇಣ ಅಂದರೆ ಶ್ರೇಷ್ಠರಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಸ್ತುತ ಅಲಂ ಚೆನ್ನಾಗಿ ಸ್ತುತಿಸಲ್ಪಟ್ಟರು ಮಧ್ವರು. ಅಲ್ಲಿಂದ ನಿನ್ನೆ ದಿನಾನಿ ಕೆಲವು ದಿನಗಳನ್ನು ನಿನ್ನೆ ಕಳೆದರು. ಶ್ರೀಭರ್ತು ಪ್ರೀತಿವೃದ್ಧ್ಯೈ. ಶ್ರೀ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಶ್ರೀ ಭರ್ತು ಅಂದರೆ ಪತಿ. ಲಕ್ಷ್ಮೀದೇವಿಯ ಪತಿ ಯಾರು? ಭಗವಂತನ. ಶ್ರೀಭರ್ತು ಭಗವಂತನ ಪ್ರೀತಿಗಾಗಿ ಪ್ರೀತಿ ವೃದ್ಧ್ಯೈ. ಪ್ರೀತಿ ವೃದ್ಧಿ ಆಗಲಿಕ್ಕೋಸ್ಕರ ಪ್ರೀತಿ ವೃದ್ಧ್ಯೈ ಅಂದರೆ ಪ್ರೀತಿ ವೃದ್ಧಿ ಆಗಲಿಕ್ಕೋಸ್ಕರ ಚತುರ್ಥಿ ವಿಭಕ್ತಿ. ಸೊ ಶ್ರೀಭರ್ತು ಭಗವಂತನ ಪ್ರೀತಿ ವೃದ್ಧಿ ಆಗಲಿಕ್ಕೋಸ್ಕರ ವಿವಿಧ ಶುಭಕೃತಿ ಅಂತ ಹೇಳಿದರೆ ಮಧ್ವಾಚಾರ್ಯರು ಮಾಡುವಂಥ ಎಲ್ಲ ಕೆಲಸಗಳು ಶುಭಕೃತಿಯೇ ಅಂತ ಹೇಳಿದರೆ ಭಗವಂತನ ಪ್ರಾರ್ಥನೆ, ಭಗವಂತನ ಸ್ತುತಿ, ಭಗವಂತನದೇ ಸಿದ್ಧಾಂತ. ಸೊ ಯಾರಿಗೆ ಮೋಕ್ಷ ಸಿಗಬೇಕು ಅವರಿಗೆ ಭಗವಂತನ ಸರಿಯಾದ ಉಪಾಸನೆಯನ್ನು ಹೇಳಿಕೊಡುವಂತಹ ಶುಭಕೃತಿಗಳಿಂದ ಅಂದರೆ ಇದು ಮಾತ್ರ, ಕೇವಲ ಬೇರೆ ಏನೂ ಮಾಡುವುದಿಲ್ಲ ಅವರು. ಯಸ್ತು ಕುರ್ವನ್ ಇವುಗಳನ್ನು ಮಾಡುತ್ತಾ ನಿರ್ಲೇಪ ಅಂದರೆ ಯಾವ ಕೆಲಸವನ್ನು ಮಾಡಿದರೆ ಲೇಪ ಇಲ್ಲವೋ, ಯಾವುದನ್ನು ಮಾಡಿದರೆ ನಮ್ಮ ದಗ್ಧ ಕರ್ಮ ಅಂದರೆ ಕರ್ಮಗಳು ಸುಟ್ಟು ಹೋಗುತ್ತವೋ. ಸೊ ಮತಿ ಅಂತ ಹೇಳಿದರೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮತಿ, ಮನನಂ ವ್ಯಾಖ್ಯಾನ, ಕೃತಿ ಕರ್ಮ, ಕರಣಗಳು ಎಲ್ಲ ಸಾಧನಗಳು. ಇವುಗಳಿಂದ ಲೋಕ ಶಿಕ್ಷಾಂಚ ಕರ್ತುಂ ಅಂತ ಹೇಳಿದರೆ ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ
ಅವರಿಗೆ ಏನು ಬೇಕಾಗುವಂಥದ್ದಲ್ಲ, ಎಲ್ಲವೂ ಕೂಡ ಲೋಕ ಶಿಕ್ಷಣಕ್ಕಾಗಿ ಎಲ್ಲರೂ ಕಲಿತುಕೊಳ್ಳಿ ಅಂತ ಮಾಡ್ತಾ ಇದ್ದಾರೆ. ಲೋಕ ಶಿಕ್ಷಾಂಚ ಕರ್ತುಂ ದೇವೈರ್ವೃಷ್ಟ ಅಮೃತಾರ್ಚಃ ಅಂತೇಳಿದರೆ ಅವರು ಪೂಜೆ ಮಾಡುವಾಗ ಇದು ಬಂದಿದ್ದು. ಸೊ ಮಧ್ವಾಚಾರ್ಯರು ಪೂಜೆ ಮಾಡುವಾಗ ದೇವೈಹಿ ವೃಷ್ಟ ಅಮೃತಾರ್ಚಃ, ಪೂಜೆ ಮಾಡುವಾಗ ಆ ಸಾಲಿಗ್ರಾಮಗಳ ಅಲ್ಲಿಟ್ಟಂಥ ಹೂಗಳಿಂದ ಏನು ಅಮೃತ ಸುರಿಯಿತು ಅನ್ನುವಂಥದ್ದು. ದೇವೈಹಿ ವೃಷ್ಟ ಅಮೃತಾರ್ಚಃ, ಅಮೃತ ಸಾಲಿಗ್ರಾಮಗಳಿಂದ ಪ್ರತಿಮೆಗಳಿಂದ, ಅರ್ಚ ಅಂದರೆ ಪ್ರತಿಮೆಗಳು, ಅಮೃತ ಅರ್ಚ, ಅರ್ಚ ಅಂದರೆ ಪ್ರತಿಮೆಗಳು, ಅಮೃತ ಅಂದರೆ ಅಮೃತ ಸುರಿಯಿತು. ದೇವೈಹಿ ವೃಷ್ಟ, ವೃಷ್ಟ ಅಂದರೆ ವೃಷ್ಟಿ, ವೃಷ್ಟಿ ಅಂದರೆ ಮಳೆ. ದೇವೈಹಿ ವೃಷ್ಟ, ದೇವರುಗಳಿಗೆ ಪೂಜೆ ಮಾಡುವಾಗ ಆ ಸಾಲಿಗ್ರಾಮಗಳಿಂದ ಹೂಗಳಿಂದ ಅಮೃತ ಸುರಿಯುವಂಥದ್ದು. ಅಲ್ಲಿಂದ ಪ್ರವಚನ ಚತುರಃ ಅಂತೇಳಿದರೆ ಮಧ್ವರ ಪ್ರವಚನ ಅಂತೇಳಿದರೆ ಅದರಷ್ಟು ಒಂದು ಒಳ್ಳೆಯ ಪ್ರವಚನ ಇನ್ನು ಯಾವುದೂ ಇಲ್ಲ. ಯಾಕಂತೇಳಿದರೆ ಯಾರಿಗೆ ಒಂದು ಸಣ್ಣ ಬಾಲಕರು ಕೂತರು ಅಂತೇಳಿದರೆ ಹೆಚ್ಚಿಗೆ ವೇದಗಳು ಉಪನಿಷತ್ತುಗಳು ತಿಳಿಯದವರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಆ ಪ್ರವಚನ. ಆಮೇಲೆ ತುಂಬ ಪಂಡಿತರು ಅಂತಾದರೆ ಪೂರ್ತಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ ಬಹಳ ಕಷ್ಟಪಡಬೇಕಾದ ಪ್ರವಚನ. ಆಮೇಲೆ ಯಾವುದೇ ಸಂದೇಹಗಳು ಇಲ್ಲ, ಎಲ್ಲ ಸ್ಪಷ್ಟ. ಮತ್ತು ಯಾವುದೇ ತತ್ವ ಹೇಳುವಾಗ ಅವರು ಉಪನಿಷತ್ನ ಮಾತುಗಳು ಪುರಾಣದ ಮಾತುಗಳನ್ನೇ ಹೇಳುವಂಥದ್ದು. ಅಂದರೆ ತಾನೇ ಹೇಳಿದ್ದೇನೆ ಅಂತಲ್ಲ, ಅದು ಎಲ್ಲ ತಾನು ಹೇಳುವಂಥದ್ದೆಲ್ಲ ವೇದಗಳಿಂದ ಉಪನಿಷತ್ತುಗಳಿಂದ ಪುರಾಣಗಳಿಂದ ಹೇಳುವಂಥ ಮಾತುಗಳು, ಬ್ರಹ್ಮಸೂತ್ರಗಳಿಂದ ಹೇಳುವಂಥ ಮಾತುಗಳು, ಮಹಾಭಾರತದಿಂದ. ಯಾಕೆ ಮಹಾಭಾರತ ಆಗಲಿ ಭಾಗವತ ಆಗಲಿ ಪಂಚತಂತ್ರ ಆಗಲಿ ಬರೆದದ್ದು ಯಾರು? ವೇದವ್ಯಾಸರು. ವೇದವ್ಯಾಸರಂದರೆ ಯಾರು? ಭಗವಂತನದೇ ಅವತಾರ ಅಂತೇಳಿದರೆ ತಾನು ಹೇಳುವಂಥದ್ದೆಲ್ಲ ಭಗವಂತ ಹೇಳಿದ್ದನ್ನೇ ತಾನು ಹೇಳುವುದು ಅಂತ. ಸೊ ಮಧ್ವಾಚಾರ್ಯರು ತಾನೇ ತನ್ನಿಂದ ಏನು ಹೇಳುವಂಥದ್ದಲ್ಲ, ಎಲ್ಲ ಭಗವಂತನು ಬರೆದಿದ್ದನ್ನೇ ಅವರು ಅದನ್ನು ಅರ್ಥ ಮಾಡಿ ಜನರ ಮುಂದೆ ಇಡುವಂಥದ್ದು. ಈ ರೀತಿ ಪ್ರವಚನ ಚತುರರಾದ ಮಧ್ವಾಚಾರ್ಯರು ಮೇ ಪ್ರವಕ್ತೃತ್ವದ ಸ್ಯಾತ್. ಸೊ ಮೇ ಪ್ರವಕ್ತೃತ್ವ, ಮೇ ಅಂತ ಹೇಳಿದರೆ ನಮಗೂ ಕೂಡ, ನನಗೂ ಮೇ ಪ್ರವಕ್ತೃತ್ವ ಅಂತೇಳಿದರೆ ನಮಗೂ ಕೂಡ ಮಧ್ವರ ಆ ಪ್ರವಚನ ಶಕ್ತಿ ಏನಿದೆ ಸ್ವಲ್ಪ ನಮಗೂ ಕೊಡಲಿ. ವಕ್ತೃತ್ವ ಅಂದರೆ ಹೇಳುವಂಥದ್ದು, ವಕ್ತೃ ಅಂದರೆ ಹೇಳುವವ ವಕ್ತೃ. ಸೊ ವಕ್ತೃತ್ವ ಅಂದರೆ ಹೇಳುವಂಥ ಶಕ್ತಿ. ಅಂತೇಳಿದರೆ ಪ್ರಕರ್ಷಣೇನ, ಚೆನ್ನಾಗಿ ಹೇಳುವಂಥದ್ದು. ಸೊ ಹೇಗೆ ಮಧ್ವಾಚಾರ್ಯರು ಚೆನ್ನಾಗಿ ಹೇಳ್ತಿದ್ರು, ನಾವು ಕೂಡ ಆ ಚೆನ್ನಾಗಿ ಹೇಳುವಂತಾಗಲಿ, ಆ ಶಕ್ತಿಯನ್ನು ಪರಮಾತ್ಮ ಹರಿವಾಯುಗಳು ಕೊಡಲಿ ಅಂತ ನಾರಾಯಣ ಪಂಡಿತಾಚಾರ್ಯರ ಜೊತೆಗೆ ನಾವು ಸಹ ಹೇಳೋಣ ಅಂತಕೊಂಡು ಈ 26ನೇ ಶ್ಲೋಕಕ್ಕೆ ಲಬ್ಧ ಗ್ರಂಥ 14ನೇ ಸರ್ಗದ 2ನೇ ಶ್ಲೋಕ. ಲಬ್ಧ ಗ್ರಂಥ 14ನೇ ಸರ್ಗದ ಈ 2ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ. ಏನಂತ ಹೇಳಿದರೆ, ಕೃತಂ ಅಪಕೃತಂ ಆರ್ಯೈಃ ಕ್ಷಮ್ಯತಾಂ ಕ್ಷಾಂತಿಭೂಷೈಃ ಇತಿ ಮೃದು ವದತಾಂ ಸಂಪ್ರಾರ್ಥನಾಭಿಪ್ರಭೂಣಾಂ ಅಪಹೃತಂ ಅಪರೇಷಾಂ ಮಂತ್ರತೋ ಗ್ರಂಥಜಾತಂ ದಶಹೃದಯ ನಿಯೋಗಾತ್ ಅಗ್ರಹೀತ್ ಶಂಕರಾರ್ಯಃ. ಕೃತಂ ಅಪಕೃತಂ ಆರ್ಯೈಃ ಅಂತೇಳಿದರೆ ಕೆಟ್ಟ ಕೆಲಸ ಮಾಡಿದ್ದಾನೆ ಯಾರು? ಪದ್ಮತೀರ್ಥ. ಸೊ ಕೃತಂ ಮಾಡಿದ್ದು, ಅಪಕೃತಂ ಮಾಡಬಾರದ ಕೆಲಸ ಮಾಡಿದ್ದಾನೆ. ಕೃತಂ ಅಪಕೃತಂ ಅದನ್ನು ಏನು ಮಾಡಿದ್ರು? ಆರ್ಯೈಹಿ ಮಧ್ವರು ಏನು ಹೇಳಿದರು? ಕ್ಷಮ್ಯತಾಂ ಶಾಂತಿಭೂಷೈಹಿ, ಕ್ಷಮೆ ಕೊಡಬೇಕು ಹೌದು, ಆದರೆ ಶಾಂತಿಭೂಷೈಹಿ ಕ್ಷಮೆ ಅಲಂಕಾರವಾಗಿയുള്ള ಮಧ್ವಾಚಾರ್ಯರು ಆರ್ಯೈಹಿ ಇತಿ ಮೃದುವದತ ಸಂಪ್ರಾರ್ಥನಾಪಿ ಪ್ರಭೂಣಾಂ ಅಂತೇಳಿದರೆ ಮಧ್ವಾಚಾರ್ಯರಿಗೆ ಜಯಸಿಂಹರಾಜ ಬಂದು ಹೇಳ್ತಾನೆ, ಪ್ರಭೂಣಾಂ ಪ್ರಭುವಿನ ಸಂಪ್ರಾರ್ಥನಾಭಿಹಿ ಒಳ್ಳೆ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನಂತ ಹೇಳಿದರೆ, ಮಧ್ವರೇ ನೀವು ಸನ್ಯಾಸಿ ಶ್ರೇಷ್ಠರು, ನಿಮಗೆ ಬೇಕಾದ ಯಾವುದೂ ಇಲ್ಲ, ಎಲ್ಲ ಭಗವಂತನ ಕೆಲಸ ಮಾಡುವವರು, ಎಲ್ಲರ ಒಳಿತನ್ನೇ ನೋಡುವವರು. ಆದ್ದರಿಂದ
ಈ ಜಯಸಿಂಹ ಒಳ್ಳೆ ಹೃದಯದಿಂದ ಒಳ್ಳೆ ಮಾತುಗಳಿಂದ ಪ್ರಾರ್ಥನೆ ಮಾಡ್ತಾನೆ. ಮೃದುವದ ತಾಂ ಮಧ್ವರಲ್ಲಿ ಸಂಪ್ರಾರ್ಥನಾಭಿಹಿ ಪ್ರಾರ್ಥನೆ ಮಾಡ್ತಾನೆ. ಸೊ ಮೃದುವದತಾಂ ಮೃದುವಾಗಿ ಅಂತೇಳಿದರೆ ನೀವು ಇಂತಹ ಶ್ರೇಷ್ಠ ದೇವಮಾನವ, ಆದ್ದರಿಂದ ಕ್ಷಾಂತಿಭೂಷೈ ಕ್ಷಮೆಯೇ ನಿಮಗೆ ಏನು ಭೂಷಣ, ನೀವು ಕ್ಷಮಿಸಿ. ಆ ಪದ್ಮತೀರ್ಥ ಮಾಡಬಾರದ ಕೆಲಸ ಮಾಡಿದ್ದಾನೆ, ಮಹಾದುಷ್ಟ ಅವ. ಅಪಹೃತಂ ಅಪರೇಶಾಂ ಅಪಹೃತಂ ಈ ಗ್ರಂಥಗಳನ್ನು ನಿಮ್ಮ ಗ್ರಂಥಗಳನ್ನು ಅಪಹಾರ ಮಾಡಿದ್ದಾನೆ. ಅಪರೇಶಾಂ ಅಂತೇಳಿದರೆ ಮಧ್ವರ ಕೆಲಸ ಹಾಳಾಗಲಿ ಅಂತ ತಿಳ್ಕೊಂಡು ಅಪರೇಶಾಂ ಈ ರೀತಿ ಕೆಟ್ಟ ಒಂದು ಯೋಚನೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ರೀತಿ ಕುಟಿಲ ವಿದ್ಯೆಯನ್ನು ಉಪಯೋಗಿಸಿದ್ದಾನೆ. ಸೊ ಅಂತೇಳಿದರೆ ಈ ಮಾಯಾವಾದದ ಕೂಟನೀತಿಯಿಂದ ಪ್ರೇರೇಪಿತನಾಗಿ ಇವನು ಮಾಡಿರುವ ಕೆಲಸ. ಮಂತ್ರತೋ ಗ್ರಂಥಜಾತಂ ಈ ಕುಟಿಲ ವಿದ್ಯೆ ಮಂತ್ರ ಮಾಟ ಔಷಧ ಷಟ್ಕರ್ಮ ಈ ರೀತಿ. ಆದ್ದರಿಂದ ಗ್ರಂಥಜಾತಂ ಅಪಹೃತಂ ಈ ಗ್ರಂಥಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ದಶಹೃದಯ ನಿಯೋಗಾತ್ ಅಗ್ರಹೀತ್ ಶಂಕರಾರ್ಯ. ದಶಹೃದಯ ಅಂತೇಳಿದರೆ ಮಧ್ವರು, ದಶಪ್ರಮತಿ ದಶಹೃದಯ ನಿಯೋಗಾತ್ ಅಂತೇಳಿದರೆ ಇಷ್ಟೆಲ್ಲ ಜಯಸಿಂಹರಾಜ ಪ್ರಾರ್ಥನೆ ಮಾಡುವಾಗ ಜಯಸಿಂಹರಾಜನ ಎದುರಲ್ಲೇ ಇದು ಇತ್ಯರ್ಥ ಆಗಬೇಕು ಅಂತ ಮಧ್ವರು ಕೂತಿದ್ದು. ಸೊ ಜಯಸಿಂಹರಾಜನೇ ಇತ್ಯರ್ಥ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಂಪ್ರಾರ್ಥನಾಭಿಹಿ ಯಾರಿಂದ? ಪ್ರಭೂಣಾಂ ಜಯಸಿಂಹನಿಂದಲೇ. ಮೃದುವದತಾಂ ಮೃದುವಾಗಿ ಕೇಳ್ಕೊಳ್ತಾ ಇದ್ದಾನೆ, ನೀವು ಅವನನ್ನು ಕ್ಷಮಿಸಿ, ಕೆಟ್ಟ ಕೆಲಸ ಮಾಡಿದ್ದಾನೆ ಹೌದು. ಆದ್ದರಿಂದ ಈಗ ಏನಂತ ಹೇಳಿದರೆ ಅವನಿಗೆ ಶಿಕ್ಷೆ ಕೊಡುವಂಥದ್ದು ಅದು ನಾವು ಕೊಡ್ತೇವೆ, ನೀವು ಅವನಿಗೆ ಕ್ಷಮಿಸಿಬಿಟ್ಟು ಆ ಗ್ರಂಥಗಳನ್ನು ವಾಪಸ್ ತಗೊಳ್ಳಿಕ್ಕೆ ನಿಯೋಗಾತ್ ಅಂತ ಹೇಳಿದ್ರೆ ಆದೇಶ ಕೊಡಿ ಶಂಕರ ಪಂಡಿತರಿಗೆ. ನಿಯೋಗಾತ್ ಅಗ್ರಹೀತ್ ಶಂಕರಾರ್ಯ ಶಂಕರ ಪಂಡಿತರು ಅಗ್ರಹೀತ್ ವಾಪಸ್ಸು ತಗೊಂಡ್ರು ಯಾವುದು ಗ್ರಂಥಗಳನ್ನು. ಅಲ್ಲಿಗೆ ಗ್ರಂಥಗಳನ್ನು ತಗೊಳ್ಳುವ ವಾಪಸ್ ತೆಗೆದುಕೊಳ್ಳುವಂತಹ ಈ ಒಂದು ಏನಿದೆ ಎಪಿಸೋಡ್ ಅದು ಮುಗೀತು. ಕೃತಂ ಅಪಕೃತಂ ಆರ್ಯೈ ಕ್ಷಮ್ಯತಾಂ ಶಾಂತಿಭೂಷೈ ಇತಿ ಮೃದುವದತಾಂ ಸಂಪ್ರಾರ್ಥನಾಭಿಪ್ರಭೂಣಾಂ ಅಪಹೃತಂ ಅಪರೇಶಾಂ ಮಂತ್ರದೋ ಗ್ರಂಥಜಾತಂ ದಶಹೃದಯ ನಿಯೋಗಾತ್ ಅಗ್ರಹೀತ್ ಶಂಕರಾರ್ಯ. ಅಲ್ಲಿಂದ ಏನದು ಸ್ತುತೋಲಂ ಅಂತೇಳಿದರೆ ಗ್ರಂಥಗಳು ವಾಪಸ್ ಸಿಕ್ಕಿದಾಗ ಯಾರಿಗೆ ಗ್ರಂಥಗಳನ್ನು ಪಾಲನೆ ಮಾಡುವಂತಹ ಕೆಲಸ ಕೊಟ್ಟಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರ ಸಹೋದರನೇ ಶಂಕರ ಪಂಡಿತರು. ಸೊ ಶಂಕರ ಪಂಡಿತರಿಗೆ ಬಹಳ ಬೇಜಾರಾಗಿತ್ತು. ಮಧ್ವರೊಂದು ತಾನೊಂದು ದಕ್ಷ ಅಂತೇಳಿಬಿಟ್ಟು ತನಗೆ ಈ ಕೆಲಸ ಒಪ್ಪಿಸಿದ್ದಾರೆ. ಈ ಕೆಲಸ ತನಗೆ ಆ ಗ್ರಂಥಗಳನ್ನು ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಭಾರಿ ಬೇಸರ ಆಗಿತ್ತು. ಶಂಕರ ಪಂಡಿತರಿಗೆ ಬೇಸರ ಆಗಿದೆ, ತಮ್ಮ ಮನೆಯಲ್ಲೇ ಸಹೋದರ ಬೇಸರ ಮಾಡಿಕೊಂಡಿದ್ದಾನೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಬಹಳ ಬೇಸರ ಆಗಿತ್ತು. ಈಗ ಗ್ರಂಥಗಳು ವಾಪಸ್ಸು ಸಿಕ್ಕಿದ ಕಾರಣ ಶಂಕರ ಪಂಡಿತರು ಬಹಳ ಸಂತೋಷಗೊಂಡರು, ತ್ರಿವಿಕ್ರಮ ಪಂಡಿತರು ಕೂಡ ಸಂತೋಷಗೊಂಡರು. ಸೊ ತ್ರಿವಿಕ್ರಮ ಪಂಡಿತರು ಸಂತೋಷಗೊಂಡು ಈ ಏನು ಹೇಳಿದರು ಅಂತ ಹೇಳಿದರೆ ಆ ರಾಜನಿಂದ ಈ ಕೆಲಸ ಆಯ್ತಲ್ಲ, ಸಮಜಾಯಿಸಿಗೆ ಮಾಡಿಬಿಟ್ಟು ಗ್ರಂಥಗಳನ್ನು ವಾಪಸ್ ಕೊಡಿಸುವಂಥ ಕೆಲಸ. ಆದ್ದರಿಂದ ರಾಜನ ಹತ್ತಿರ ಹೋಗಿಬಿಟ್ಟು ಇವರು ತ್ರಿವಿಕ್ರಮ ಪಂಡಿತರು ಅಂತ ಹೇಳಿದರೆ ಆ ಪ್ರದೇಶದಲ್ಲಿ ಎಲ್ಲರಿಂದಲೂ ಕೂಡ ಅತ್ಯಂತ ದೊಡ್ಡ ಪಂಡಿತ ವಿದ್ವಾಂಸರು ಅಂತ ಬಹಳ ಗೌರವದಿಂದ ನೋಡ್ತಾ ಇದ್ದರು ಅವರನ್ನು. ಅವರು ಪರಿವೃತಂ ಅವನಮ್ರೈ ಗ್ರಾಮಣಿ ಗ್ರಾಮ್ಯ ಪೂರ್ವೈ. ಮೂರನೇ ಶ್ಲೋಕ. ಅವನತಂ ಉರುಚೇತಃ ಪಾದ ಪಾರ್ಶ್ವೇಂದ್ರ ಸಿಂಹಂ ಸಹಜ ವಿಜಯತೋ ಯುಗ್ ವಿಕ್ರಮಾರ್ಯ ಪ್ರಸನ್ನಃ ಕವಿಕುಲತಿಲಕೋ ಅಸೌ ಆಶಿಷ ತೋಷಯತ್ತಂ. ಪರಿವೃತಂ ಅವನಮ್ರೈ ಗ್ರಾಮಣಿ ಗ್ರಾಮ್ಯ ಪೂರ್ವೈ ಅಂತೇಳಿದರೆ ಎಲ್ಲ ಸುತ್ತುವರೆದಿದ್ದಾರೆ. ಪರಿವೃತಂ ಅವನಮ್ರೈ ನಮ್ರೈ ಅಂತೇಳಿದರೆ ಯಾವಾಗ ಯಾರಿದ್ದಾರೆ ಅಲ್ಲಿ? ಒಂದು ಕಡೆಯಲ್ಲಿ ರಾಜ, ಇನ್ನೊಂದು ಕಡೆಯಲ್ಲಿ ಮಧ್ವಾಚಾರ್ಯರು, ಇನ್ನೊಂದು ಕಡೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರುವಲ್ಲಿ ಅವನಮ್ರೈಹಿ ಅಂತೇಳಿದರೆ ಗ್ರಾಮಣಿ ಗ್ರಾಮ್ಯ ಪೂರ್ವೈಹಿ ಆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮುಖಂಡರು ಬಂದಿದ್ದಾರೆ. ಅವರೆಲ್ಲ ರಾಜನ ಮುಂದೆ ಮಧ್ವಾಚಾರ್ಯರ ಮುಂದೆ ನಮ್ರರಾಗಿ ಅವನಮ್ರೈಹಿ ಗ್ರಾಮಣಿ ಗ್ರಾಮ್ಯ ಪೂರ್ವೈಹಿ ಅವನತಂ ಉರುಚೇತಃ ಪಾದ ಪಾರ್ಶ್ವೇ ನೃಸಿಂಹಂ. ನೃಸಿಂಹ ಅಂದರೆ ರಾಜ ಜಯಸಿಂಹ.
ಆಮೇಲೆ ಪಾದ ಪಾರ್ಶ್ವೇ ಉರುಚೇತಃ. ಉರುಚೇತಃ ಅಂತ ಹೇಳಿದ್ರೆ ಉರುಚೇತಃ, ಅದು ವಿಶಾಲ ಮನಸ್ಸುಳ್ಳಿರುವಂತಹ ಅಂತೇಳಿದರೆ ವಿಶಾಲ ಬುದ್ಧಿಶಕ್ತಿ ಇರುವಂತಹ ಸರ್ವಜ್ಞಾಚಾರ್ಯರಾದ ಮಧ್ವರು ಉರುಚೇತಃ. ಪಾದ ಪಾರ್ಶ್ವೇ, ಅವರ ಪಾದದ ಹತ್ತಿರ ಕೂತಿದ್ದಾನೆ ಜಯಸಿಂಹ ಅಂತೇಳಿದ್ರೆ ನೋಡಿ, ಜಯಸಿಂಹ ರಾಜನಾದರೂ ಮಧ್ವರ ಒಟ್ಟಿಗೆ ಕೂತ್ಕೊಳ್ಳಿಲ್ಲ ಅಂಥೇಳಿದರೆ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕಂತ ಆ ರಾಜ ಜಯಸಿಂಹನಿಗೆ ಚೆನ್ನಾಗಿ ಗೊತ್ತು. ಪಾದ ಪಾರ್ಶ್ವೇ, ಮಧ್ವರ ಪಾದದ ಪಾರ್ಶ್ವದಲ್ಲಿ ಕುಳಿತಿರುವಂತಹ ಜಯಸಿಂಹ ಅದು ಸಹ ನಮ್ರನಾಗಿ ಕುಳಿತಿದ್ದಾನೆ. ಇದನ್ನು ನೋಡಿ ಎಲ್ಲ ಗ್ರಾಮದವರು, ಗ್ರಾಮಣಿ ಗ್ರಾಮ್ಯ ಪೂರ್ವೈಹಿ, ಆ ಗ್ರಾಮದ ಎಲ್ಲ ಮುಖಂಡರು ಕೂಡ ವಿನೀತರಾಗಿ ಕೂತ್ಕೊಂಡಿದ್ದಾರೆ. ಅವನತಂ ಸಹಜ ವಿಜಯತೋ. ಸಹಜ, ಸಹಜ ಅಂದರೆ ಒಟ್ಟಿಗೆ ಹುಟ್ಟಿದವ. ಯಾರಿಗೆ? ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಶಂಕರ ಪಂಡಿತರು ಒಟ್ಟಿಗೆ ಹುಟ್ಟಿದವರು. ಸೊ ಶಂಕರ ಪಂಡಿತರ ಸಹಜ ವಿಜಯತೋ, ಶಂಕರ ಪಂಡಿತರಿಗೆ ಏನಾಯಿತು, ಗ್ರಂಥಗಳು ವಾಪಸ್ ಸಿಕ್ತು ಅಂತೇಳುವಾಗ ಆ ತಮ್ಮನ ಅಣ್ಣನು ಶಂಕರ ಪಂಡಿತರ ವಿಜಯವು ತನ್ನದೇ ವಿಜಯ ಅಂತ ವಿಕ್ರಮ ಪಂಡಿತಾಚಾರ್ಯರಿಗೆ. ಸಹಜ ವಿಜಯತಃ ಅಯುಕ್ ತ್ರಿವಿಕ್ರಮಾರ್ಯ. ಅಯುಕ್ ಅಂದರೆ ತ್ರಿ ಅಂತ ಲೆಕ್ಕ. ಅಯುಕ್ ವಿಕ್ರಮಾರ್ಯ ಅಂದರೆ ತ್ರಿವಿಕ್ರಮ ಪಂಡಿತರು ಪ್ರಸನ್ನ. ಯಾರು? ತಮ್ಮ ಅಣ್ಣ ಇಬ್ಬರೂ ಪ್ರಸನ್ನ. ಶಂಕರ ಪಂಡಿತರು ತ್ರಿವಿಕ್ರಮ ಪಂಡಿತರು ಇಬ್ಬರು ಭಾಳ ಸಂತೋಷದಿಂದಿದ್ದಾರೆ. ಆಮೇಲೆ ಕವಿಕುಲ ತಿಲಕಃ, ಯಾರು? ತ್ರಿವಿಕ್ರಮ ಪಂಡಿತರು ಕವಿಕುಲ ತಿಲಕಃ. ಅಸೌ ಆಶಿಷ ಅಶೋತಯತ್ತಂ. ಅಂತೇಳಿದರೆ ಒಟ್ಟಿಗೆ ಈ ರಾಜ ಬಂದದ್ದರಿಂದ ರಾಜನ ಮೃದುವಾದ ಮಾತುಗಳು, ಆ ಪ್ರಾರ್ಥನಾ ಪೂರ್ವಕವಾದ ಮಾತುಗಳಿಗೆ ಬೆಲೆ ಕೊಟ್ಟು ಮಧ್ವರು ಆಯಿತು ಪುಸ್ತಕ ವಾಪಸ್ ತಗೊಳ್ಳಿ ಅಂತ ಹೇಳಿದರು. ಯಾರಿಗೆ? ಶಂಕರ ಪಂಡಿತರಿಗೆ ಪುಸ್ತಕ ವಾಪಸ್ ಸಿಕ್ತು. ಶಂಕರ ಪಂಡಿತರಿಗೆ ಖುಷಿಯಾಯಿತು. ಆಗಲಿ ಮಧ್ವರು ತನಗೆ ಕೊಟ್ಟ ಕೆಲಸ ತಾನು ಒಂದು ಸರಿಯಾಗಿ ಮಾಡಲಿಲ್ಲ ಅನ್ನುವಂತಹ ಬೇಸರ ಏನಿತ್ತು ಮನಸ್ಸಿಂದ ಹೊರಟು ಹೋಯಿತು. ಶಂಕರ ಪಂಡಿತರಿಗೆ ಖುಷಿಯಾಯಿತು, ಸಂತೋಷ ಆಯಿತು. ಅದನ್ನು ನೋಡಿ ಸಹೋದರ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಖುಷಿಯಾಯಿತು. ಸಹಜ ವಿಜಯತು, ತಮ್ಮನ ವಿಜಯದಲ್ಲಿ ಅಯುಗ್ ವಿಕ್ರಮಾರ್ಯ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಸನ್ನ, ಸಂತೋಷಗೊಂಡು ಆ ಕವಿಕುಲ ತಿಲಕರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ರಾಜನ ಮೇಲೆ ಬಹಳ ಖುಷಿಯಾಗಿ ಬಿಟ್ಟು, ಅಂದರೆ ರಾಜ ಅಂದರೆ ಹೀಗಿರಬೇಕು ಅಂತೇಳಿದರೆ ಒಂದು ಅಪಚಾರ ಆಗಿತ್ತು. ಮಧ್ವರ ಗ್ರಂಥಗಳನ್ನು ಕದ್ದು ಹೋದ ಆ ಪದ್ಮತೀರ್ಥನಿಂದ ಎಲ್ಲರಿಗೂ ಸಮಜಾಯಿಷಿಕ ಮಾಡಿ ಗ್ರಂಥಗಳು ವಾಪಸ್ ಮಧ್ವರನ್ನು ಸೇರುವ ಹಾಗೆ ಮಾಡಿದರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆವಾಗ ಆ ರಾಜನಿಗೆ ಆಶೀಷ ಅತೋಷಯತ್ ತಮ್, ಆ ರಾಜನಿಗೆ ತಮ್ ಅಂದರೆ ಅವನಿಗೆ ಆಶೀಷ ಅತೋಷಯತ್, ಆಶೀಷ ಅಂತೇಳಿದರೆ ಆಶೀರ್ವಾದವನ್ನು, ಅತೋಷಯತ್ ಸಂತೋಷದಿಂದ ಮಾಡಿದರು ಅನ್ನುವಂಥ ಆ 3ನೇ ಶ್ಲೋಕ. ಏನು ಆಶೀರ್ವಾದ ಮಾಡಿದರು ಅನ್ನುವಂಥದ್ದು ಏನದು? ಆಶೀರ್ವಾದ ಮಾಡುವಾಗ ಸ್ತುತೋ ಅಲಂ ಲಿಕುಚ ಕವಿ ವರೇಣ, ಲಿಕುಚ ಕವಿಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ವರೇಣ ಶ್ರೇಷ್ಠ ವಿದ್ವಾಂಸರು, ಅವರಿಂದ ಮಧ್ವಾಚಾರ್ಯರು ಅಲಂ ಸ್ತುತಃ ಚೆನ್ನಾಗಿ ಸ್ತುತಿಸಲ್ಪಟ್ಟರು. ಅದು ಈ ಶ್ಲೋಕದಲ್ಲಿ ಏನು ಆಶೀರ್ವಾದ ಮಾಡಿದರು ಅನ್ನುವಂಥದ್ದು. ಅಂದರೆ ಆ ಆಶೀರ್ವಾದದ ಮೂಲಕ ಮಧ್ವಾಚಾರ್ಯರನ್ನು ಬಹಳವಾಗಿ ಸ್ತುತಿಸಿದರು ಅಂತ ಹೇಳ್ತಾರೆ. ಹೇಗೆ ಸ್ತುತಿಸಿದರು? 4ನೇ ಶ್ಲೋಕದಲ್ಲಿ ಉಪಚರಿತಿ ನಿತಾಂತಂ, ಉಪಚರತಿ ನಿತಾಂತಂ ಹಂತ ಪೌರಂ ದರಿದೂಹು ದ್ಯುಸದಸಿ ಭಜತೋ ಯಂ ದುರ್ಲಭ ದಭ್ರಭಾಗ್ಯೈಃ ದಿಶತು ಸ ಪರಮಾನಂದಾಗ್ರತೀತಾಂಗ್ರಿ ರೇಣುಃ ಧರಣಿಧರ ಸುಖಂ ತೇ ಸಂತತಂ ಸ್ವಾಂತರೇತಿ. ಉಪಚರತಿ ನಿತಾಂತಂ ಅಂತೇಳಿದರೆ ಈ ಆಶೀರ್ವಾದ ಕೊಡುವಾಗ ಬಹಳ, ನಿತಾಂತಂ ಅಂದರೆ ಬಹಳ, ಉಪಚರತಿ ಸನ್ಮಾನ ಮಾಡಿಬಿಟ್ರು ಮಧ್ವರಿಗೆ. ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿ, ಅವರು ಮಾಯಾವಾದಿ ವಿದ್ವಾಂಸರು, ಮಧ್ವರು ಮಧ್ವ ಸಿದ್ಧಾಂತಿ ಅಂತೇಳಿದರೆ ಒಬ್ಬರಿಗೊಬ್ಬರಿಗೆ ನಿಜವಾಗಿ ಸಿದ್ಧಾಂತದ ಪ್ರಕಾರ ಆಗೋದಿಲ್ಲ. ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತೇಳಿದರೆ ಈ ಗ್ರಂಥಗಳನ್ನು ಕದ್ದುಕೊಂಡು ಹೋಗುವ ಮೊದಲು ಅಣ್ಣ ಮಧ್ವರ ಗ್ರಂಥಗಳನ್ನೆಲ್ಲ ಆ ರೂಮಲ್ಲಿ ಇಟ್ಟಿದ್ದಾನೆ, ತಾನು ಯಾಕೆ ನೋಡಬಾರದು? ಯಾಕಂತೇಳಿದರೆ ಮಾಯಾವಾದದ ಏನು ಉಪಾಸನಾ ಕ್ರಮ ಇದೆ
ಅದು ಸರಿಯಿಲ್ಲ ಅಂತ ಅಪ್ಪ ಹೇಳಿದರು. ಯಾರಿಗೆ? ತ್ರಿಗುಣಪಂಡಿತಾಚಾರ್ಯರಿಗೆ. ಆಮೇಲಿಂದ ಅವರಿಗೂ ಬಹಳ ಸಂದೇಹ ಬರ್ತಿತ್ತು. ಇದು ಸರಿ ಇದೆಯಾ? ಇದು ಏನಿದು? ಬ್ರಹ್ಮಸೂತ್ರ ಒಂದು ಹೇಳ್ತದೆ, ಈ ಭಾಷ್ಯ ಒಂದು ಹೇಳ್ತದೆ, ಒಂದಕ್ಕೊಂದು ಸರಿಯಾಗೋದಿಲ್ಲ ಅಂತ ಹೇಗೆ ಮಧ್ವರಿಗೆ ಮೊದಲು ಸಂದೇಹ ಬರ್ತಿತ್ತು, ಅದೇ ರೀತಿ ತ್ರಿಗುಣಪಂಡಿತಾಚಾರ್ಯರಿಗೂ ಕೂಡ ಸಂದೇಹ ಬರುವಾಗ ಅಂತೇಳಿದರೆ ಆ ಸಂದೇಹದಿಂದ ತಂದೆಯವರ ಉಪದೇಶ, ನಿನಗೆ ಮೋಕ್ಷ ಸಿಗಬೇಕಿದ್ದರೆ ಮುಕುಂದನನ್ನೇ ನೆನೀಬೇಕಂತ. ಸೊ ಎಲ್ಲ ಒಟ್ಟಾಗಿ ಅಂತೇಳಿದರೆ ಈ ಮಾಯಾವಾದದ ಉಪಾಸನಾ ಕ್ರಮದಿಂದ ಮೋಕ್ಷ ಸಿಗುವ ಬದಲಾಗಿ ಸಿಗುವಂಥದ್ದು ಏನಂತೇಳಿದರೆ ಅದು ನರಕ ಸಿಗ್ತದೆ, ಅಂಧತಾಮಿಶ್ರ ಸಿಗ್ತದೆ ಅನ್ನುವಂಥದ್ದು ಮನಸ್ಸಿಗೆ ಗಟ್ಟಿಯಾದಾಗ ಆ ಗ್ರಂಥಗಳನ್ನು, ಮನೆಯಲ್ಲಿದ್ದ ಗ್ರಂಥಗಳನ್ನು ಪ್ರತಿದಿನ ರಾತ್ರಿ ಚಿಮಣಿ ದೀಪದಲ್ಲಿ ಎಲ್ಲರೂ ಮಲಗಿದ ಮೇಲೆ ಹೋಗಿ ಓದ್ತಾ ಇದ್ದರು. ಯಾರು? ತ್ರಿಗುಣಪಂಡಿತಾಚಾರ್ಯರು. ಓದಿ 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 ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಎಲ್ಲರೂ ಹೇಳ್ತಾರೆ ಅಂತ ಹೇಳುವಾಗ ಒಂದ್ಸಲ ಸ್ಟಾಪ್ ಮಾಡೋದು, ಪುನಃ ಮರುದಿನ ರಾತ್ರಿ ಪುನಃ ಓದೋದು ಅಂತೇಳಿದರೆ ಮಧ್ವರ ಗ್ರಂಥ ಓದುವಾಗ ಅನ್ನಿಸಿದವರಿಗೆ ಸರಿಯಾದ ಸಿದ್ಧಾಂತ ತನಗೆ ಸಿಕ್ಕಿತು. ಸರಿಯಾದ ಸಿದ್ಧಾಂತ ತನಗೆ ಸಿಕ್ಕಿತು ಅಂತ ಹೇಳುವ ಸಂತೋಷದಲ್ಲಿ ಓದುವುದು. ಕೆಲವು ಸಲ ನಮ್ಗೆ ಆಗ್ತದೆ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕ, ನಾವು ಯಾವುದೋ ಒಂದು ವಿಷಯ ತಿಳಿಬೇಕಂತ ಆ ಪುಸ್ತಕ ತೆರೆದಿರ್ತೀವಿ, ಆದರೆ ಆ ವಿಷಯವನ್ನು ಓದುವುದರ ಒಟ್ಟಿಗೆ ಆ ಪುಸ್ತಕ ಎಷ್ಟು ಇಂಟ್ರೆಸ್ಟಿಂಗ್ ಇರ್ತದೆ ಅಂತ ಹೇಳಿದರೆ ಆ ಪುಸ್ತಕದ ಒಂದು 10 ಪೇಜ್ ಓದಿಬಿಡ್ತೇವೆ ನಾವು. ಅಂದರೆ ಆ ಪುಸ್ತಕದಿಂದ ಇನ್ನು ಆ ಪುಸ್ತಕವನ್ನು ಮಡಚಲಿಕ್ಕೆ ಮನಸ್ಸು ಬರುವುದಿಲ್ಲ, ಇನ್ನೂ ಸ್ವಲ್ಪ ಓದುವ ಅಂತ ಆ ರೀತಿ ಆಗ್ತದೆ. ಆ ರೀತಿ ಮಧ್ವರ ಸಿದ್ಧಾಂತ ತ್ರಿಗುಣಪಂಡಿತಾಚಾರ್ಯರಿಗೆ ಬಹಳ ಸಂತೋಷ ತಂದುಕೊಟ್ಟಿತು. ಆ ಮನಸ್ಸಿನಲ್ಲಿರುವಂಥ ಸಂತೋಷ ಈಗ ಅದು ವ್ಯಕ್ತವಾಗ್ತಾ ಉಂಟು. ಏನಂತ ಹೇಳಿದರೆ ಆಮೇಲಿಂದ ಆ ಗ್ರಂಥಗಳನ್ನು ಪದ್ಮತೀರ್ಥ ಕದ್ದುಕೊಂಡು ಹೋದ. ಆಮೇಲೆ ಆ ಗ್ರಂಥಗಳು ಪುನಃ ವಾಪಸ್ಸು ಸಿಕ್ಕಿದವು. ಆ ಗ್ರಂಥಗಳ ಮೇಲೆ ತ್ರಿಗುಣಪಂಡಿತಾಚಾರ್ಯರಿಗೆ ಬಹಳ ಗೌರವ ಇದೆ. ಮಧ್ವಾಚಾರ್ಯರ ಮೇಲೆ ಅಪಾರ ಭಕ್ತಿ ಮತ್ತು ಗೌರವ ಇದೆ. ಯಾಕಂತ ಹೇಳಿದರೆ ಅವರು ಮನಸ್ಸಿನಲ್ಲಿ ಮಧ್ವಾಚಾರ್ಯರ ಶಿಷ್ಯರಾಗಿ ಬಿಟ್ಟಿದ್ದಾರೆ, ಆದರೆ ಯಾರಿಗೂ ಹೇಳಲಿಲ್ಲ. ಅವರು ಕೂಡ ಸ್ವಲ್ಪ ಏನಂತ ಹೇಳಿದರೆ ತಾಳಿದವ ಬಾಳಿಯಾನು, ತನಗೆ ಗೊತ್ತಾದರೂ ಕೂಡ ಸ್ವಲ್ಪ ಅಂತೇಳಿದರೆ ಒಂದೇ ಸಲಕ್ಕೆ ಮಧ್ವರ ಸಿದ್ಧಾಂತಕ್ಕೆ ತಾನು ಸೇರಿಬಿಟ್ಟೆ ಅಂತ ತಿಳ್ಕೊಂಡು ಮಾಯಾವಾದಿಗಳು ಕೊನೆಗೆ ಇವರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರೆ ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಸುಮ್ಮನಿದ್ದಾರೆ ಅಷ್ಟೇ. ಮನಸ್ಸಿನಲ್ಲಿ ಮಾತ್ರ ಮಧ್ವರ ಅನುಯಾಯಿ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಈ ರೀತಿ ಆಶೀರ್ವಾದ ಮಾಡ್ತಾರೆ ರಾಜನಿಗೆ. ಮಧ್ವರ ಎದುರುಗಡೆ ಉಪಚರತಿ ನಿತಾಂತಂ ಹಂತ ಪೌರಿಂದರಿ ಧೂಹು ದ್ಯುಸದಸಿ ಭಜತೋ ಯಂ ದುರ್ಲಭಾದಭ್ರಭಾಗ್ಯೈ ದಿಶತು ಸ ಪರಮಾನಂದಾಗ್ರ್ಯ ತೀರ್ಥಾಂಗ್ರಿರೇಣು ಧರಣಿಧರ ಸುಖಂತೆ ಸಂತತಂ ಸ್ವಾಂತರೇತಿ. ಹೇ ಧರಣಿಧರ, ನಾಲ್ಕನೇ ಚರಣ ಧರಣಿಧರ ಅಂತೇಳಿದರೆ ಹೇ ಭೂಮಿಯ ಅಧಿಪತಿ ಧರಣಿಧರ, ಸುಖಂತೆ ದಿಶತು, ನಿನಗೆ ಸುಖವಾಗಲಿ, ನಿನಗೆ ಮಂಗಳವಾಗಲಿ ರಾಜ, ಮಂಗಳವಾಗಲಿ, ಒಳ್ಳೆ ಕೆಲಸ ಮಾಡಿದ್ಯಾ. ಏನದು ಅಂತೇಳಿದರೆ ಪರಮಾನಂದ ಅಗ್ರ ತೀರ್ಥಾಂಗ್ರಿ ರೇಣು ಅಂತೇಳಿದರೆ ಪರಮಾನಂದ ಅಗ್ರತೀರ್ಥ. ಯಾರ ಸೇವೆ ಮಹಾರಾಜ ನೀನು ಮಾಡಿದ್ದಿ ಅಂತ ನಿನಗೆ ಗೊತ್ತಿರಲಿಕ್ಕಿಲ್ಲ. ಇವರು ಬಹಳ ಉನ್ನತ ದರ್ಜೆಯ ಒಂದು ಸನ್ಯಾಸಿ ಇವರು. ಪರಮಾನಂದ ಅಗ್ರತೀರ್ಥರು ಇವರು ಅಂತೇಳಿದರೆ ಪರಮಾನಂದ, ಖಾಲಿ ಆನಂದ ತೀರ್ಥರಲ್ಲ ಇವರು. ಪರಮಾನಂದ ಅಗ್ರ್ಯ ಅಂತೇಳಿದರೆ ಬಹಳ ಶ್ರೇಷ್ಠ, ಎದುರುಗಡೆ ಕುಳಿತುಕೊಳ್ಳುವಂಥದ್ದು, ಭಗವಂತನ ಒಟ್ಟಿಗೆ ಬಹಳ ಹತ್ತಿರ ಇರುವವರು ಇವರು. ಅಗ್ರತೀರ್ಥ. ಇವರ ಅಂಗ್ರಿ ರೇಣು, ಇವರ ಪಾದದ ಧೂಳಿ ಹಾಕೊಂಡವರಿಗೆ ಏನು ಗೊತ್ತಾ ಅಂತೇಳಿದರೆ ಹಂತ ಪೌರಿಂದರಿ ಧೂಹು. ಹಂತ ಅಂದರೆ ಬಹಳ ಭಾಗ್ಯದ ಕೆಲಸ ಮಾಡಿದ್ದೀಯಾ ರಾಜ. ಪೌರಿಂದರಿ ಧೂಹು ಅಂತೇಳಿದರೆ ದ್ಯುಸದಸಿ ಭಜತ ಯಂ ಭಜತ, ಯಾರ ಸೇವೆ ಮಾಡಿದರೆ, ಯಾವ ಮಧ್ವರ ಯಾವ ವಾಯುದೇವರ ಸೇವೆ ಮಾಡಿದರೆ ದ್ಯುಸದಸಿ ಅಂತೇಳಿದರೆ ದೇವರ ಸಭೆಯಲ್ಲಿ, ದ್ಯುಸದಸಿ ದೇವರ ಸಭೆ, ದೇವಲೋಕದ ಸಭೆಯಲ್ಲಿ, ಪೌರಿಂದರಿ ಧೂಹು ಅಲ್ಲಿ ರಾಜ್ಯಭಾರ ಮಾಡುವವನು ಯಾರು? ಪುರಂದರ ಅಂದರೆ ಇಂದ್ರ. ಆ ಇಂದ್ರನ ಪದವಿಯ ವೈಭವ ಯಾವುದಿದೆಯೋ ಅಂತಹ ವೈಭವವೇ ಸಿಕ್ಕೀತು
ಮಹಾರಾಜ, ನೀನೊಂದು ಇಲ್ಲಿ ಸಣ್ಣ ಒಂದು ಪ್ರದೇಶದ ಒಂದು ದೇಶದ ರಾಜ ಈಗ ನೀನು ಮಧ್ವರ ಸೇವೆ ಮಾಡಿದ್ದಿ. ಮಧ್ವರ ಅಂತೇಳಿದರೆ ಪರಮಾನಂದ ಅಗ್ರ್ಯ ತೀರ್ಥ, ಇವರ ಅಂಗ್ರಿ ರೇಣು, ಇವರ ಪಾದದ ಧೂಳಿ ಹಾಕೊಂಡವರಿಗೆ ಏನಂತೇಳಿದರೆ ಇಂದ್ರ ಪದವಿಯಲ್ಲಿ ಸಿಕ್ಕುವಂತಹ ಏನು ಒಂದು ಗೌರವ ಇದೆಯೋ ಅಂತಹ ಗೌರವ ಕೂಡ ಸಿಕ್ಕಿಬಿಡಬಹುದು. ಅಷ್ಟು ಒಂದು ಪವಿತ್ರವಾದ ಕೆಲಸ ನೀನು ಇವತ್ತು ಮಾಡಿದ್ಯಾ ಅಂತೇಳಿದರೆ ಬಹಳ ಶ್ರೇಷ್ಠರ ಪಾದ ಸೇವೆ ನೀನು ಮಾಡಿದ್ದಿ. ದುರ್ಲಭ ದಬ್ರ ಭಾಗ್ಯೈಹಿ, ದುರ್ಲಭ ದಬ್ರ ಭಾಗ್ಯೈಹಿ ಅಂತೇಳಿದರೆ ಸಣ್ಣ ಸಣ್ಣ ಭಾಗ್ಯ, ದಬ್ರ ಅಂದರೆ ಅಲ್ಪ ಅಲ್ಪ ಭಾಗ್ಯಗಳಿಂದ ದಬ್ರ ಭಾಗ್ಯೈಹಿ ದುರ್ಲಭ. ಸೊ ಅವರಿಗೆ ಇದನ್ನು ದಕ್ಕಿಸಿಕೊಳ್ಳುವಂತಹ ಅವಕಾಶ ಇಲ್ಲ ಅಂತೇಳಿದರೆ ಅಂತಹ ಒಂದು ಭಾಗ್ಯ ಯಾರಿಗಿದೆ, ಅಂತಹ ಒಂದು ಉತ್ತಮವಾದ ಹೃದಯ ಯಾರಿಗಿದೆ, ಉತ್ತಮವಾದ ಭಕ್ತಿಪೂರ್ವಕವಾದ ಆದರಪೂರ್ವಕವಾದ ಸೇವೆ ಮಾಡುವಂತಹ ಮನಸ್ಸು ಯಾರಿಗಿದೆ, ಅದು ನಿನಗಿದೆ ರಾಜ. ಆದ್ದರಿಂದ ನೀನು ಮಾಡಿದ ಈ ಒಂದು ಸೇವೆ ಅನ್ನುವಂಥದ್ದು ಬಹಳ ಒಂದು ಶ್ರೇಷ್ಠ ಅಂತೇಳಿದರೆ ಶ್ರೇಷ್ಠರಲ್ಲಿ ಶ್ರೇಷ್ಠರಾದ ಈ ಮಧ್ವಾಚಾರ್ಯರು ಅವರ ಪಾದ ಧೂಳಿಯನ್ನು ಹಾಕೊಂಡವನಿಗೆ ದಿವಸದಸಿ ಅಂದರೆ ದೇವಲೋಕದಲ್ಲಿ ಇಂದ್ರನ ಏನು ವೈಭವ ಇದೆ ಅಂತಹ ವೈಭವವೇ ಸಿಗ್ತದೆ. ಆದ್ದರಿಂದ ರಾಜ ನಿನಗೆ ಒಳ್ಳೆಯದಾಗಲಿ, ಸುಖಂತೆ ದಿಶತು, ನಿನಗೆ ಎಲ್ಲ ಒಳ್ಳೆಯದಾಗಲಿ. ಅಂದರೆ ಬಹಳ ದೊಡ್ಡ ವ್ಯಕ್ತಿಯ ಮಹಾನುಭಾವರ ಅಂತೇಳಿ ಒಂದು ನೀನು ಸೇವೆ ಮಾಡಿದ್ದಿ, ನಿನಗೆ ಅಂತೇಳಿದರೆ ಬಹಳ ಒಂದು ಎತ್ತರದ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುವಂತಹ ಶಕ್ತಿ ಬರ್ತದೆ ನೋಡು ಅನ್ನುವಂಥದ್ದು ಅದಲ್ಲಿ ಹೇಳುವಂಥದ್ದು. ಸಂತತಂ ಸ್ವಾಂತರೇತಿ, ನೀನು ಸಂತತಂ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಸ್ವಾಂತರೇತಿ, ಸ್ವ ಅಂದರೆ ನಮ್ಮ, ಅಂತರ ಅಂದರೆ ಮನಸ್ಸು ಒಳಗೆ. ಸೊ ನಮ್ಮ ಒಳಗೆ ಅಂತೇಳಿದರೆ ಒಳ್ಳೆ ಮನಸ್ಸಿನವ ನೀನು. ಸೊ ನೀನು ಒಳ್ಳೆ ಮನಸ್ಸಿನವ, ಯಾವಾಗಲೂ ಒಳ್ಳೆ ಕೆಲಸ ಮಾಡುವವ. ಇವತ್ತು ಒಳ್ಳೆ ಮಹಾನುಭಾವರ ಸೇವೆಯನ್ನು ಮಾಡಿದ್ದಿ. ಆ ಮಹಾನುಭಾವರು ಎಷ್ಟು ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ಅವರ ಪಾದದ ಧೂಳಿಯನ್ನು ಯಾರು ತಲೆಯಲ್ಲಿ ಹಾಕ್ಕೊಳ್ತಾರೋ, ಯಾರು ಶಿರಸ ಧರಿಸುತ್ತಾರೋ ಅವರಿಗೆ ಇಂದ್ರ ಪದವಿಯ ವೈಭವ ಕೂಡ ಸಿಗಬಹುದು. ಅಂತಹ ಶಕ್ತಿ ಇರುವಂಥ ಸಾಮರ್ಥ್ಯ ಇರುವಂಥ ವಾಯುದೇವರ ಅವತಾರ ಇದು ಅನ್ನುವಂಥದ್ದು ಅವರಿಗೆ ಗೊತ್ತು. ಮನಸ್ಸಿನಲ್ಲಿ ಯಾರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಗೊತ್ತು ವಾಯುದೇವರ ಅವತಾರ ಅಂತ. ಅಲ್ಲಿ ಮಾತ್ರ ಹೇಳುವಂಥದ್ದು ಅವರು ರಾಜನಿಗೆ ಹೇಳುವಾಗ ಹೇಳಿದ್ದಿಷ್ಟೇ, ಪರಮಾನಂದ ಅಗ್ರ್ಯತೀರ್ಥ ಅಂತೇಳಿದರೆ ಬಹಳ ಒಂದು ಅಂದರೆ ಪರಮಾನಂದವನ್ನು ಕೊಡುವಂಥ ಸಾಮರ್ಥ್ಯ ಇರುವಂತಹ ಈ ಶ್ರೇಷ್ಠ ಸನ್ಯಾಸಿ ಶ್ರೇಷ್ಠರು ಇವರು. ಅವರ ಅಂಗ್ರಿ ರೇಣು ಪಾದ ಕಮಲದ ಧೂಳಿ ಬಹಳ ಸಾಮರ್ಥ್ಯ ಇರುವಂಥದ್ದು. ಇವತ್ತು ನೀನು ಈ ಪ್ರದೇಶದ ರಾಜ, ನಾಳೆ ಇಂದ್ರ ಪದವಿಯೇ ನಿನಗೆ ಸಿಕ್ಕಿದರೂ ಸಿಗಬಹುದು. ಅಂತಹ ದೊಡ್ಡ ಕೆಲಸ ನೀನು ಮಾಡಿದ್ದಿ, ಅಂತಹ ದೊಡ್ಡ ಒಂದು ನಿನಗೆ ಭಾಗ್ಯವೂ ಕೂಡ ಲಭಿಸಬಹುದು ಅಂತ ಹೇಳುವ ಮೂಲಕ ರಾಜನಿಗೆ ಆಶೀರ್ವಾದ ಆಯಿತು ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ. ಅದೇ ಮಧ್ವಾಚಾರ್ಯರಿಗೆ ಬಹಳ ಆದರವನ್ನು ಕೊಟ್ಟ ಹಾಗೆ ಆಯಿತು ಅಂತೇಳಿದರೆ, ಮಧ್ವಾಚಾರ್ಯರಿಗೆ ಅಂತೇಳಿದರೆ ಪರಮಾನಂದ ಅಗ್ರ್ಯ ತೀರ್ಥ ಅಂತ ಶ್ರೇಷ್ಠ ಸನ್ಯಾಸಿ, ಅವರ ಪಾದದ ಧೂಳಿಗೆ ಎಂಥ ಸಾಮರ್ಥ್ಯ ಇದೆ ಅಂದರೆ ಆ ಧೂಳಿಗೆ ಸಾಮರ್ಥ್ಯ ಇದೆ ಇಂದ್ರ ಪದವಿಯನ್ನು ಕೊಡುವಂಥದ್ದು ಅಂತೇಳಿದರೆ ಮಧ್ವಾಚಾರ್ಯರನ್ನು ಬಹಳ ಚೆನ್ನಾಗಿ ಅಂತೇಳಿದರೆ ಭಕ್ತಿಪೂರ್ವಕವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ತುತಿಸಿದ್ದಾರೆ ಅನ್ನುವಂತಹ ಇದನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಲಿಕುಚ ಕವಿ ವರೇಣ ಇಹ ಸ್ತುತ ಅಲಂ, ಚೆನ್ನಾಗಿ ಸ್ತುತಿಸಲ್ಪಟ್ಟರು. ಆ ವಿಷ್ಣು ಮಂಗಲದಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಬಹಳ ದಿನಾನಿ ನಿನ್ನೆ ಕಳೆದರು. ಶ್ರೀಭರ್ತು ಪ್ರೀತಿ ವೃದ್ಧಿ ಅವರ ಆನ್ನಿಕ ಎಲ್ಲವನ್ನು ಅಲ್ಲಿ ಮಾಡ್ತಾಯಿದ್ದರು. ವಿವಿಧ ಶುಭಕೃತಿ ಕೇವಲಂ ಎಷ್ಟು ಕುರ್ವನ್, ಅದು ಬಿಟ್ಟು ಭಗವಂತನ ಒಂದು ಏನು ಕೆಲಸ ಕೊಟ್ಟದ್ದು ಮಾಡುವಂಥದ್ದು ಬಿಟ್ಟರೆ ಇನ್ನೇನೂ ಮಾಡ್ತಾ ಇಲ್ಲ ಮಧ್ವರು. ಕೃತಿಗಳನ್ನು ಗ್ರಂಥಗಳನ್ನು ಬರೆದದ್ದು ಕೂಡ ಎಲ್ಲ ಭಗವಂತನ ಯಾವ ರೀತಿ ಉಪಾಸನೆ ಮಾಡಬೇಕು, ಭಗವಂತ ಅಂದರೆ ಏನು ಅದೇ ಸಿದ್ಧಾಂತ. ಈ ಸಿದ್ಧಾಂತವನ್ನು ಬಿಟ್ಟು ಬೇರೆ ಏನೂ ಕೆಲಸ ಮಾಡಿಲ್ಲ. ಇಂಥ ಶುಭಕೃತಿ ವಿವಿಧ ಶುಭಕೃತಿ ಕೇವಲಂ ಎಷ್ಟು ಕುರ್ವನ್ ಮಾಡ್ತಾ ನಿರ್ಲೇಪೋ ಅಂತೇಳಿದರೆ, ಯಾರು ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳಿರೋದಷ್ಟೇ. ಏನಂತೇಳಿದರೆ ಯಾವಾಗ ನಮಗೆ ಲೇಪ ಇಲ್ಲ ಅಂತೇಳಿದರೆ, ಯಾವಾಗ ನಾವು ದೇವರಿಗೆ ಭಗವತ್ ಪ್ರೀತಿಗಾಗಿ ಕೆಲಸ ಮಾಡ್ತೇವೋ,
ಯಾವಾಗ ನಾವು ನಮಗೋಸ್ಕರ ಯಾವುದು ಮಾಡಿಕೊಳ್ಳುವುದಿಲ್ವೋ, ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳದೆ ಭಗವಂತನ ಪ್ರೀತಿಗಾಗಿ ಮಾಡಿಕೊಳ್ಳುವಂತಹ ಕೆಲಸಗಳು, ಆಮೇಲಿಂದ ತಮಗೆ ಉಚಿತವಾದ ಕೆಲಸಗಳು, ನಿಷಿದ್ಧ ಕೆಲಸ ಮಾಡದೆ ತಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ನಮಗೆ ಏನು ನಮ್ಮ ಕರ್ತವ್ಯ ಇದೆಯೋ ಅದನ್ನು ಮಾತ್ರ ಮಾಡ್ತಾ ಫಲಾಪೇಕ್ಷೆ ಬಿಟ್ಟು, ಅಂದರೆ ಸ್ವಾರ್ಥ ಯಾವಾಗ ಬಿಡ್ತೇವೋ ಫಲಾಪೇಕ್ಷೆ ಬಿಡ್ತೇವೆ. ಸೊ ಫಲಾಪೇಕ್ಷೆ ಬಿಟ್ಟು ಕೂಡಲೇ ಅದು ಭಗವಂತನಿಗೆ ಪ್ರೀತಿ ಆಗ್ತದೆ ತನ್ನಿಂತಾನೆ. ಸೊ ಈ ರೀತಿ ಅಂಥ ಕೆಲಸಗಳಿಂದ ನಿರ್ಲೇಪೋ, ಲೇಪ ಇಲ್ಲ. ಮಧ್ವರು ಏನು ಹೇಳಿದ್ರು ಅಂತ ಹೇಳಿದರೆ, ಜ್ಞಾನ ಒಂದು ಜ್ಞಾನದಿಂದ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಅಲ್ಲದೆ ಕರ್ಮ ಮಾರ್ಗ ಏನು ಭಗವಂತ ಹೇಳಿದ್ದಾನೋ ಆ ಕರ್ಮ ಮಾರ್ಗದಿಂದ ಕೂಡ ಮೋಕ್ಷ ಸಿಗ್ಬಹುದು ಅಂತೇಳಿದರೆ, ಕರ್ಮ ಮಾರ್ಗ ಅಂದರೆ ಇಂತಹ ಕರ್ಮ, ದಗ್ಧ ಕರ್ಮ, ಅಂತಹ ಕೆಲಸ ಮಾಡಿದಾಗ ದಗ್ಧ ಕರ್ಮ ಅಂದರೆ ನಾವು ಮಾಡಿದ ಅನಿಷ್ಟ ಪಾಪಗಳು, ಅನಿಷ್ಟ ಪುಣ್ಯಗಳು ಅಂತ. ಅನಿಷ್ಟ ಪುಣ್ಯಗಳು ಅಂತ ಹೇಳಿದರೆ ನಾವು ಎಲ್ಲ ಯಜ್ಞಗಳನ್ನು ಮಾಡ್ತೀವಿ, ಯಜ್ಞಗಳನ್ನು ಮಾಡಿ ನಾವು ಏನೇನೋ ದೇವರ ಹತ್ರ ಹರಕೆ ಹೇಳಿಕೊಂಡು ದೇವರ ಹತ್ರ ಏನೆಲ್ಲ ಬೇಡಿಕೊಳ್ತೇವೆ. ಆ ಬೇಡಿಕೆಯಿಂದ ಸಿಕ್ಕುವಂತಹ ಆ ಯಜ್ಞಗಳಿಂದ ಸಿಗುವಂತಹ ಪುಣ್ಯ ಕೂಡ ಒಳ್ಳೆ ಪುಣ್ಯ ಅಲ್ಲ ಅಂತಾರೆ, ಅದು ಸಹ ಅನಿಷ್ಟ ಪುಣ್ಯ ಅಂತಾರೆ. ಸೊ ಅದಕ್ಕೂ ಸಹ ಹೇಳ್ತಾರೆ ದಗ್ಧ ಕರ್ಮ, ನಾವು ಮಾಡಿದ ಪಾಪಗಳು ಅನಿಷ್ಟ ಪುಣ್ಯಗಳು ಎಲ್ಲವೂ ದಗ್ಧ ಆಗ್ತದೆ. ನಿರ್ಲೇಪ ಅಂತೇಳಿದರೆ ಇಂಥ ಕೆಲಸ ಮಾಡುವುದರಿಂದ ಲೇಪ ಇಲ್ಲ. ಮತಿ ಕೃತಿಕರಣೈ, ಇಂಥದ್ದೇ ಅಂದರೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡುವುದು ಕೂಡ ಅದೇ, ಅದಕ್ಕೆ ಇರುವಂಥ ಸಾಧನಗಳು, ಉಪಾಸನಾ ಕ್ರಮಗಳು, ಕರಣೈಹಿ ಕೂಡ ಅದೇ, ಕೃತಿ ಮಾಡುವಂತಹ ಕರ್ಮ ಅದು ಕೂಡ ಅದೇ. ಎಲ್ಲವೂ ಈ ರೀತಿ ಮಾಡ್ತಾ ಮಧ್ವರ ದಿನಚರಿ ಅನ್ನುವಂಥದ್ದು ಲೋಕ ಶಿಕ್ಷಾಂಶ ಕರ್ತುಂ, ಮಧ್ವರನ್ನು ನೋಡಿ ನಾವು ಕಲಿಬೇಕು ಅಂತೇಳಿದರೆ ಭಗವಂತನಿಗೆ ಭಗವಂತ ಕೊಟ್ಟ ಕೆಲಸ ಬಿಟ್ಟು ಬೇರೆ ಒಂದು ಮಾಡಲಿಲ್ಲ ಅಂತೇಳಿದರೆ ಯಾವ ರೀತಿ ನಿರ್ಲೇಪೋ ಅಂತೇಳಿದರೆ ಮಧ್ವರು ಅಂತೇಳಿದರೆ ನಮಗೆ ಮಾರ್ಗದರ್ಶನ ಮಾಡುವವರು. ಸೊ ಅವರ ಹಾಗೆ ನಾವಿರಬೇಕು ಅಂತೇಳಿದರೆ ಏನು, ಮಧ್ವರು ಕೂಡ ನಿರ್ಲೇಪೋ ಅಂತೇಳಿದರೆ ಲೇಪ ಇಲ್ಲದ ಕೆಲಸ ಮಾಡ್ತಿದ್ರು. ನಾವು ಕೂಡ ಮಧ್ವರ ಅನುಯಾಯಿಗಳಾಗಿ ಆ ಥರದ ಕೆಲಸವನ್ನೇ ಮಾಡಲಿಕ್ಕೆ ನಾವು ಸಹ ಹೋಗಬೇಕು. ದೇವೈಹಿ ಅಂಥ ಕೆಲಸ, ಅಂಥ ಪೂಜೆಗಳನ್ನು ಮಾಡುವಾಗ ದೇವೈಹಿ ವೃಷ್ಟ ಅಮೃತಾರ್ಚ, ಸಹಜವಾಗಿಯೇ ಅಮೃತ ಇಳಿತದೆ. ನಾವು ಸ್ವಾರ್ಥಕ್ಕಾಗಿ ನಾವು ಯಾವಾಗ ಹೋಗ್ತೇವೆ ಆವಾಗ ಅಮೃತ ಸಿಗುವುದಿಲ್ಲ, ವಿಷ ಸಿಗ್ತದೆ. ಸೊ ಯಾವಾಗ ನಾವು ಸ್ವಾರ್ಥ ಬಿಡ್ತೇವೋ ಆವಾಗ ಅರ್ಚ ಅಂತೇಳಿದರೆ ಎಲ್ಲಿ ಇದ್ದರೂ ಕೂಡ ಯಾವುದೇ ಪ್ರತಿಮೆ, ಯಾವುದೇ ದೇವರು, ಅರ್ಚ ಸಾಲಿಗ್ರಾಮಗಳು, ಸೊ ಅಮೃತ ವೃಷ್ಟಿ ಆಗ್ತದೆ. ದೇವೈಹಿ ವೃಷ್ಟ ಅಮೃತಾರ್ಚ. ಸೊ ಇದು 14ನೇ ಈ ಸರ್ಗದ 13ನೇ ಶ್ಲೋಕದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ ಯಾವ ರೀತಿ ಅಮೃತ ಅಂತ. ಅಮೃತಮಪಿ ನಿರೀಕ್ಷ್ಯ ಅಸ್ರಾವಿ ನಿರ್ಮಾಲ್ಯ ಸೂನೆ ಘೃತಂ ಇದಂ ಇತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾಃ ಸದದುಃ ಅಧಿಕವಾಕ್ಯೈಃ ವಿಭ್ರಮಾಃ ತಚ್ಚ ಪಶ್ಚಾತ್ ಅನುದಿನಂ ಅಮೃತಾನ್ನೈಃ ತಸ್ಯ ಸೇವ್ಯಸ್ಯ ಶಕ್ತಿಯ. ಅಮೃತಮಪಿ ನಿರೀಕ್ಷ್ಯ ಅಂತೇಳಿದರೆ ಅಮೃತವೇ ಸುರಿಯಿತು, ಅಸ್ರಾವಿ ಸುರಿತಾ ಇದೆ, ನಿರ್ಮಾಲ್ಯ ಸೂನೆ ಪೂಜೆ ಮಾಡುವಾಗ ನಿರ್ಮಾಲ್ಯದಿಂದ ಅಮೃತ ಸುರಿತಾ ಇದೆ. ಘೃತಂ ಇದಂ ಇತಿ ಅಂತೇಳಿದರೆ ಹೊಸತಾಗಿ ಒಬ್ಬ ಶಿಷ್ಯ ಏನು ಸೇರಿದ್ದಾನೆ, ಅವನಿಗೆಲ್ಲ ಗೊತ್ತಿಲ್ಲ ಮಧ್ವರ ಏನು ಎಷ್ಟೆಲ್ಲ ಒಂದು ಸಾಮರ್ಥ್ಯ ಇದೆ, ಮಧ್ವರಿಗೆ ಎಷ್ಟು ಭಕ್ತಿ ಇದೆ ಅನ್ನುವಂಥದ್ದು, ಹೇಗೆ ಮಧ್ವರು ತನ್ನ ಹೃದಯದಲ್ಲಿ ಭಗವಂತನನ್ನು ಹೊತ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲದವ ಶಿಷ್ಯ ಒಬ್ಬ ಭ್ರಾಂತಿಮಂತನಾಗಿ ಸದ್ಯೋ ನೋಡಿ ಅದೇನು ಇದು ತುಪ್ಪ ಎಲ್ಲಿಂದ ಬಂತು, ಯಾವುದರಲ್ಲಿ, ಹೂನಲ್ಲಿ ಭಗವಂತನ ಸಾಲಿಗ್ರಾಮಕ್ಕೆ ಇಟ್ಟ ಅದನ್ನು ನಿರ್ಮಾಲ್ಯ ತೆಗೆಯುವಾಗ ಸಾಲಿಗ್ರಾಮದಿಂದ ತುಪ್ಪ ಸುರಿತಾ ಇದೆ. ಘೃತಂ ಇದಂ ಇತಿ. ಆವಾಗ ಶ್ರದದುಹು ಅಧಿಕ ವಾಕ್ಯೈಹಿ ಅಂತ ಹೇಳಿದರೆ ಆವಾಗ ಯಾರು ಆ ಮಧ್ವರೊಟ್ಟಿಗೆ ಇದ್ದ ಮೊದಲನೇ ಶಿಷ್ಯರು ಹೇಳ್ತಾರೆ ಅಧಿಕ ವಾಕ್ಯೈಹಿ, ದೊಡ್ಡವರು, ಬೇರೆ ಶಿಷ್ಯರು ಹೇಳ್ತಾರೆ ವಿಭ್ರಮಾತ್ ತಚ್ಚ ಪಶ್ಚಾತ್ ಅನುದಿನಂ ಅಮೃತಾನ್ಯಹಿ ತಸ್ಯ ಸೇವ್ಯಸ್ಯ ಶಕ್ತಿಯ. ಅವ್ರು ಹೇಳ್ತಾರೆ ಇದು ತುಪ್ಪ ಎಲ್ಲ ಸುರಿಯುವಂಥದ್ದು, ಇದು ಭಕ್ತರಿಗೆ, ಯಾರು ಮಧ್ವರಿಗೆ ದೇವರ ಮೇಲೆ ಎಷ್ಟು ಭಕ್ತಿ ಇದೆ ಅಂತೇಳಿದರೆ ಇದು ಅಮೃತ ಸುರಿತಾ ಇದೆ. ಯಾಕಂತೇಳಿದರೆ ಮಧ್ವರು ಅಂತೇಳಿದರೆ ವಾಯುದೇವರ ಅವತಾರ. ಆ ವಾಯುದೇವರಿಗೆ
ಅಮೃತಾನ್ನೈ ತಸ್ಯ ಸೇವಸ್ಯ ಶಕ್ತಿಯ, ದೇವತೆಗಳಿಂದ ಸೇವಿಸಲ್ಪಡುವಂತಹ ವಾಯುದೇವರು, ಆ ವಾಯುದೇವರ ಅವತಾರವಾದ ಈ ಮಧ್ವಾಚಾರ್ಯರು. ಆದ್ದರಿಂದ ದೇವತೆಗಳು ಅಲ್ಲಿ ಕೊಡುವಂತಹ, ವಾಯುದೇವರಿಗೆ ಕೊಡುವಂತಹ ಅದು ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿ ಸುರಿತಾ ಇದೆ ಅನ್ನುವಂಥದ್ದು. ಪ್ರತಿದಿನ ಅನುದಿನಂ ಅಮೃತಾನ್ನೈಹಿ, ಪ್ರತಿದಿನ ಅಮೃತಾನ್ನ ಉಣ್ಣುವಂತಹ ದೇವತೆಗಳು ಅಂತೇಳಿದರೆ, ದೇವತೆಗಳಿಗೆ ಯಜ್ಞದ ಮುಖಾಂತರ ಹವಿಸ್ಸನ್ನು ಕೊಡುವಾಗ ದೇವತೆಗಳಿಗೆ ಪ್ರತಿದಿನ ಅಮೃತಾನ್ನ ಸೇರ್ತದೆ. ಆ ದೇವತೆಗಳಿಂದ ವಾಯುದೇವರಿಗೆ ಸಿಗ್ತದೆ. ಆ ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಪೂಜೆ ಮಾಡುವಾಗ ಆ ಅಮೃತವು ಅಲ್ಲಿ ಸುರಿಯಿತು ಅನ್ನುವಂಥದ್ದನ್ನು ಹೇಳಿದಾಗ ಈ ಶಿಷ್ಯ ಹಾಗೇನಾ ಅಂತ ಕೇಳ್ತಾ ಇದ್ದಾನೆ. ಅಂತ ಹೇಳಿದರೆ ಇದು ದೇವೈಹಿ ವೃಷ್ಟ ಅಮೃತಾರ್ಚ ಪ್ರವಚನ ಚತುರೋ ಅನ್ನುವಂಥದ್ದು 24ನೇ ಶ್ಲೋಕದಲ್ಲಿ ಅದು ಬಂದಿದೆ. ಪ್ರವಚನ ಚತುರೋ, ಇದು ಯಾವುದರಲ್ಲಿ ಮಧ್ವವಿಜಯದಲ್ಲಿ ಈ ಪ್ರವಚನ ಚತುರ ಅನ್ನುವಂಥದ್ದು ನಾರಾಯಣ ಪಂಡಿತಾಚಾರ್ಯರು ಬಹಳಷ್ಟು ಸಲ ಹೇಳಿದ್ದಾರೆ. ಸೊ ಧನಮಿವ ಸಧನಾಯೇಭ್ಯೋ ಅರ್ಕಸೂನು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ತಿಭ್ಯ ಉಗ್ರಹ ಅರತಿ ವಿರಹಿತ ಸೋನಾರತಂ ನಾದಿಶನ್ನೋ ಪ್ರತಿವಚನಂ ಅಧೀನಂ ಚೋದಕೇಭ್ಯೋ ಅಖಿಲೇಭ್ಯಃ ಧನಂ ಇವ ಸಧನಾಯೇಭ್ಯೋ ಅರ್ಕಸೂನು ಪ್ರಸನ್ನ. ಅರ್ಕಸೂನು ಅಂದರೆ ಸೂರ್ಯನ ಮಗ ಕರ್ಣ, ಅವನು ದಾನಶೂರ ಕರ್ಣ ಅಂತ ಹೆಸರು. ಅವನಿಗೆ ಪ್ರಸನ್ನ, ಅವನು ಸಂತೋಷನಾದರೆ ಅವ ಯಾರು ಕೇಳಲಿಕ್ಕೆ ಬರ್ತಾರೆ ಅವರು ಕೇಳಿದ್ದನ್ನು ಕೊಡ್ತಾನೆ. ಧನಂ ಇವ ಸಧನಾಯೇಭ್ಯೋ. ಸೊ ಆಸೆಯಿಂದ ಬಂದ ಯಾಚಕನಿಗೆ ಈ ದಾನಶೂರ ಕರ್ಣನಿಂದ ದುಡ್ಡು ಸಿಕ್ಕಿದಾಗ, ಅವನಿಗೆ ಬೇಕಾದಷ್ಟು ಕೊಟ್ಟಾಗ ಅವನಿಗೆ ಯಾವ ರೀತಿ ಅವನು ಪ್ರಸನ್ನನಾಗ್ತಾನೋ ಸಂತೋಷನಾಗ್ತಾನೋ ಆ ರೀತಿ. ಅಂದರೆ ಮಧ್ವರ ಪ್ರವಚನ ಅಂತೇಳಿದರೆ ನಮಗೆ ದುಡ್ಡು ಸಿಕ್ಕಿದರೆ ಎಷ್ಟು ಖುಷಿ ಆಗ್ತದೆ ಆ ರೀತಿ ಅಂತೇಳಿದ್ರೆ ನೀವು ಆಲೋಚನೆ ಮಾಡಿ. ಆ ಪ್ರವಚನ ಅಂತೇಳಿದರೆ ಅದನ್ನು ಪ್ರವಚನ ಕೇಳಿದ ಆ ಶಿಷ್ಯರಿಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳುವುದನ್ನು ನಾರಾಯಣ ಪಂಡಿತಾಚಾರ್ಯರು ಈ ರೀತಿ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಶರಶತಮಿವ ಪಾರ್ಥಃ ಸಂಯುಗಾರ್ತಿಭ್ಯ ಉಗ್ರಹ. ಉಗ್ರಹ ಅಂತೇಳಿದರೆ ಸಂಯುಗಾರ್ತಿಭ್ಯ ಉಗ್ರಹ ಅಂದರೆ ಯುದ್ಧದಲ್ಲಿ ದುಷ್ಟರಿಗೆ ಅಥವಾ ಯುದ್ಧ ಅಪೇಕ್ಷಿಗಳಿಗೆ ಒಂದೇ ಸಲಕ್ಕೆ ಈ ಅರ್ಜುನನ ಬತ್ತಳಿಕೆಯಲ್ಲಿ ಅಂತೇಳಿದರೆ ಬಹಳ ಸಾಮರ್ಥ್ಯ ಇರುವ 100 ಬಾಣಗಳು ಅಂತೇಳಿದರೆ ಪ್ರತಿಪಕ್ಷಗಳನ್ನು ಆ 100 ಬಾಣಗಳಿಂದ ಶರಶತಂ, ಶರ ಅಂದರೆ ಬಾಣಗಳು, ಶತಂ ಅಂದರೆ 100. ಸೊ 100 ಬಾಣಗಳನ್ನು ಆ ದುಷ್ಟರ ಮೇಲೆ ಪ್ರಯೋಗಿಸಿದಾಗ ಆ ದುಷ್ಟರು ಹತರಾದಾಗ ಅಂತೇಳಿದರೆ ಅರ್ಜುನನ ಆ ಯಾರಿಗೆ ಪಕ್ಷದಲ್ಲಿದ್ದವರಿಗೆ ಯಾವ ರೀತಿ ಸಂತೋಷ ಆಗ್ತದೋ ಆ ರೀತಿ. ಅರತಿ ವಿರಹಿತ ಸೋ ಅನಾರತಂ ನಾದಿಶನ್ನೋ ಪ್ರತಿವಚನಂ ಅಧೀನಂ ಚೋದಕೇಭ್ಯೋ ಅಖಿಲೇಭ್ಯ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಹಣವನ್ನು ಅಪೇಕ್ಷಿಸಿದವರಿಗೆ ಹಣ ಸಿಕ್ಕಿದಾಗ ಶತ್ರು ಭಯಂಕರನಾದ ಅರ್ಜುನನು ಅಂತೇಳಿದರೆ ಯಾವ ರೀತಿ ಒಂದೇ ಸಲಕ್ಕೆ 100 ಬಾಣಗಳನ್ನು ಒಂದು ಸಲ ಪ್ರಯೋಗಿಸಿದಾಗ ಹೇಗೆ ಅಂತೇಳಿದರೆ ಅಲ್ಲಿ ದುಷ್ಟರು ನಾಶ ಆಗಿ ಹೋಗ್ತಾರೆ, ಶಿಷ್ಟರಿಗೆ ಯಾವ ರೀತಿ ಒಂದು ಸಂತೋಷ ಆಗ್ತದೋ ಹಾಗೆ ಅರತಿ ವಿರಹಿತ ಅಂತೇಳಿದರೆ ಈ ಮಧ್ವಾಚಾರ್ಯರು ಪ್ರತಿವಚನಂ ಅಧೀನಂ ಅಂತೇಳಿದರೆ ಆ ಸಭೆಯಲ್ಲಿ ಯಾರಿಗಾದರೂ ಒಂದು ನಿಜವಾಗಿಯೂ ಏನಾದರೂ ಒಂದು ಪ್ರಶ್ನೆ ಅವರಿಂದ ತಿಳ್ಕೊಳ್ಬೇಕಂತ ಕೇಳಿದರೆ ಪ್ರತಿವಚನಂ ಅಧೀನಂ ಚೋದಕೇಭ್ಯೋ ಅಖಿಲೇಭ್ಯ ಅಂತೇಳಿದರೆ ಆ ಸಭೆಯಲ್ಲಿರುವಂಥ ಯಾರು ಪ್ರಶ್ನೆ ಕೇಳಿದರೂ ಕೂಡ ಒಳ್ಳೆ ಪ್ರಶ್ನೆಗಳಿಗೆ ಚೋದಕೇಭ್ಯೋ ಅಖಿಲೇಭ್ಯ ಕೇಳಿದ ಪ್ರಶ್ನೆಗಳಿಗೆ ಪ್ರತಿವಚನಂ ಅಧೀನಂ ಸರಿಯಾದ ಸೂಕ್ತವಾದ ಉತ್ತರವನ್ನು ಕೊಟ್ಟು ಅವರಿಗೆ ಸಂತೋಷಗೊಳಿಸಿದರು. ಯಾರಿಗೂ ಕೂಡ ಯಾವುದೇ ಒಂದು ಸಂದೇಹ ಇಟ್ಟುಕೊಂಡು ಹೋಗುವಂತಹ ಒಂದು ಪ್ರಸಂಗವೇ ಇಲ್ಲ ಅಂತ ಆ ರೀತಿ ಅದನ್ನು ವರ್ಣನೆ ಮಾಡಿದ್ದಾರೆ. ಸೊ ಅದಕ್ಕಿಂತ ಮೊದಲು ಮಾಡಿದ ವರ್ಣನೆಗಳೇ ಬಹಳ ಉತ್ತಮ. ಏನಂತೇಳಿದರೆ ಮಧ್ವರ ಪ್ರವಚನ ಯಾವ ರೀತಿ ಅಂತೇಳಿದರೆ ಯಾವುದೇ ಆಕ್ಲಿಷ್ಟ ಅಂತೇಳಿದರೆ ಯಾವುದೇ ಒಂದು
ಕಷ್ಟ ಇಲ್ಲ, ಅಂದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವಂಥದ್ದು. ಸಣ್ಣ ಅಂತೇಳಿದರೆ ಪಂಡಿತರಲ್ಲದವರಿಗೂ ಅಂತೇಳಿದರೆ ಪೂರ್ತಿಯಾಗಿ ತಲೆಗೆ ಹೋಗುವಂಥದ್ದು. ಅಂದರೆ ಉತ್ತಮ ಪಂಡಿತರಿಗೂ ಕೂಡ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಬೇಕಂತ ಹೇಳುವಾಗ ಅಂತೇಳಿದರೆ ಇಲ್ಲ, ಎಲ್ಲ ಅರ್ಥ ಆಗೋದಿಲ್ಲ ಇದು ಅಂತೇಳಿದರೆ ಮನೆಗೆ ಹೋಗಿ ಪುನಃ ಇದನ್ನು ಮನನ ಮಾಡಬೇಕು. ಅಷ್ಟು ಒಂದು ಶ್ರೇಷ್ಠ ದರ್ಜೆಯ ಪ್ರವಚನ. ಆಮೇಲೆ ಸ್ಪಷ್ಟ ಅಂತೇಳಿದರೆ ಯಾವುದೇ ರೀತಿಯ ಅದರಲ್ಲಿ ಕಷ್ಟ ಇಲ್ಲದ ಪ್ರವಚನಗಳು. ಅದಲ್ಲದೆ ಸ್ಪಷ್ಟ ಅಂತೇಳಿದರೆ ಸಂದೇಹಕ್ಕೆ ಇದೇ ಇಲ್ಲದೆ ಅಂತೇಳಿದರೆ ಅದು ಎಷ್ಟು ಸ್ಪಷ್ಟ ಅಂತೇಳಿದರೆ ಮಾಯಾವಾದಿಗಳು, ಮಧ್ವರ ವಿರೋಧಿಗಳು ಆ ಪ್ರವಚನವನ್ನು ಕೇಳಿ ಎಲ್ಲ ಸ್ಪಷ್ಟವಾಗಿದೆ, ನಾವು ಕೂಡ ಮಧ್ವರು ಹೇಳಿದ್ದನ್ನು ನಾವು ಯಾಕೆ ಅನುಸರಿಸಬಾರದು ಅಂತ ಮಾಯಾವಾದಿಗಳು ಹೇಳ್ತಾ ಇದ್ದಾರೆ ಅಂತೇಳಿದರೆ ಮಧ್ವ ಪ್ರವಚನವನ್ನು ಕೇಳಿ ನಮ್ಮ ಪಕ್ಷದವರೇ ಈ ರೀತಿ ಹೇಳ್ತಾ ಇದ್ದಾರೆ ಅಂತೇಳಿದರೆ ನೀವು ಆಲೋಚನೆ ಮಾಡಬೇಕು ಅದು ಎಷ್ಟು ಸ್ಪಷ್ಟವಾಗಿದೆ. ಆಮೇಲೆ ಎಷ್ಟು ಒಂದು ಜನರಿಗೆ ಅಂತೇಳಿದರೆ ಮನದಟ್ಟಾಗಿ ನಿಜವಾಗಿಯೂ ಒಂದು ದೇವರನ್ನು ಸರಿಯಾಗಿ ಪೂಜಿಸಲಿಕ್ಕೆ ಇದೇ ಸಿದ್ಧಾಂತ ಸರಿ ಅನ್ನುವಂಥದ್ದನ್ನು ಜನರು ಆ ಪ್ರವಚನದಿಂದ ಅರ್ಥ ಮಾಡಿಕೊಳ್ತಿದ್ದರು ಅಂತೇಳಿದರೆ ಆ ರೀತಿ ಪ್ರವಚನ ಚತುರಃ. ಅಂತಹ ಪ್ರವಚನ ಚತುರರಾದ ಮಧ್ವರ ಏನು ಸಾಮರ್ಥ್ಯ ಇದೆ, ಮೇ ಪ್ರವಕ್ತೃತ್ವದ ಅಂತೇಳಿದರೆ ನಮಗೂ ಕೂಡ ಅದೇ ರೀತಿ ಪ್ರವಚನ ಮಾಡುವಂತಹ ಆ ಪ್ರವಚನದ ಒಂದು ಅಂಶ ಅಂದರೆ ಆ ಸಾಮರ್ಥ್ಯದ ಒಂದು ಅಂಶವನ್ನು ನಮಗೆ ಅಂದರೆ ಕೊಡುವಂಥವರಾಗಲಿ ಅಂತ ಹೇಳ್ಕೊಂಡು ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆ ಜೊತೆಗೆ ನಾವು ಸಹ ಅದೇ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಹರಿವಾಯುಗಳು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿಟ್ಟು ನಮ್ಮನ್ನು ಸಲಹಲಿ, ನಮಗೆ ಮೋಕ್ಷವನ್ನು ಕರುಣಿಸಲಿ ಅನ್ನುವಂತಹ ಈ ಶ್ಲೋಕದ ಇದನ್ನು ನಾವಿಲ್ಲಿಗೆ ಕನ್ಕ್ಲೂಡ್ ಮಾಡುವ. 26ನೇ ಶ್ಲೋಕ ಇವಾಗ ಮುಗೀತು.